ಏನದ? ಬಲೂನ್ ಸುಡೋ ಅಂಗಡಿ. ಅಣ್ಣ ಅಣ್ಣ ಬಾಂಬೆಯಿಂದ ಗನ್ ತಗೊಂಡ್ ಬಂದಿದ್ದಾನೆ. ಸುಟ್ಟು ಕಲ್ತ್ಕೊಳ್ಳೋಣ. ಫಾಸ್ಟ್ ನೀನ್ ಸುಡೋಣ. ಅಣ್ಣ ಬಲೂನ್ ಸುಟ್ಟು ಕಲೀಲಿಕ್ಕೆ ಬಂದಿದ್ದೀವಿ. ಆಳನ್ ಸುಡೋದು ಕಲಿಯೋಣ. ಬಲೂನ್ ವ್ಯಾಪಾರದವನೇ ಹೋಗೋ ಹೋಗೋ ಹೋಗ ಹೋಗ. ಏನಣ್ಣ ಇವ್ನು ನಿಲ್ಸ್ಬಿಟ್ಟು ಸುಡ್ತಾ ಇದೀಯಾ? ನಾವೆಲ್ಲ ತೋರ್ಸಿದ್ರೆ ಎದೆ ತೋರ್ಸಿ ನಿಲ್ತಾನ? ಓಡಲ್ಲ ಓಡ ಓಡ ಕೇಳೋಣ. ಓಡ 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 ಓಡ. ನಿನ್ನ ಈ ಕೆಲ್ಸಕ್ಕೆ ಬೇರೆ ಊರೇ ಸಿಗ್ಲಿಲ್ವಾ? ನಮ್ಮಪ್ಪಂಗ್ ಹುಷಾರಿಲ್ಲ. 6 ತಿಂಗಳು ಆಸ್ಪತ್ರೆಯಲ್ಲಿ ಇಟ್ಟು ನೋಡ್ಕೋಬೇಕಾಗಿದೆ. ಅದಕ್ಕೆ ಕೆಲಸ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ಈ ಬೀಚ್ ಅಲ್ಲಿ ಅಂಗಡಿ ಹಾಕ್ಬೇಕಂದ್ರೆ ಆ ಕರ್ಣಂಗೆ ಕಪ್ಪ ಕಟ್ಬೇಕು. ಮೊದ್ಲು ಹೋಗಿ ಆ ಕರ್ಣನ ನೋಡು. ಯಾರಮ್ಮ ಕರ್ಣ? ಹಲೋ, ಏನಪ್ಪ ಕರ್ಣ, ಏನೋ ಪ್ರಾಬ್ಲಮ್? ಯಾಕೆ, ಏನ್ ಮ್ಯಾಟ್ರು? ನಮ್ ಪೊಲೀಸ್ ಸ್ಟೇಷನ್ ನಿನ್ ಕಂಟ್ರೋಲ್ ನಲ್ಲಿ ಇದೆ, ಮಲ್ಪೆ ಬೀಚ್ ನಿನ್ ಕಂಟ್ರೋಲ್ ಅಲ್ಲಿ ಇಲ್ವಾ? ಏನು ಗುಣಶೇಖರ್ ಸರ್, ಏನ್ ಹೇಳ್ತಿದ್ದೀರಾ? ಅದೇನು ಇಲ್ಲ, ಕಾಲೇಜ್ ಹುಡುಗನೊಬ್ಬನ್ನ ಬೀಚಲ್ಲಿ ನಿಮ್ಮ ಹುಡುಗರು ಕತ್ತರಿಸೋದನ್ನ ನೋಡ್ಬಿಟ್ಟು ಯಾರೋ ಒಬ್ರು ನಮ್ಮ ಸ್ಟೇಷನ್ಗೆ ಫೋನ್ ಮಾಡಿದ್ದಾರೆ. ವಿಷಯ ಬೇರೆ ಎಲ್ಲೆಲ್ಲ ಹೋದ್ರೆ ದೊಡ್ಡದಾಗ್ಬಿಡುತ್ತೆ ಅಲ್ವಾ? ಸ್ವಲ್ಪ ನೋಡ್ಬಿಟ್ಟು ಹಾಕಕ್ಕೆ ಹೇಳು ಕರ್ಣ. ಫೋನ್ ಮಾಡಿದ್ಯಾರು ಸರ್? ಅದು ಓಡಿಸ್ಕೊಂಡು ಹೋಗಿದ್ದೀನ ಆ ಬೆಲೂನ್ ಅಂಗಡಿನವನು ನೋಡ್ಬಿಟ್ಟು ಫೋನ್ ಮಾಡಿದ್ದಾನೆ. ಏನೋ ಬಲೂನ್ ಅಂಗಡಿಯವನ? ಯಾರಣ್ಣ ಇವರೆಲ್ಲ? ಯಾಕೆ ಹಿಂಗ್ ಕೂತಿದಾರೆ? ಯಾವನೋ ಪೊಲೀಸ್ ಹತ್ರ ಹೇಳ್ಬಿಡಿದಾನಂತೆ, ಅವ್ರನ್ನ ವಿಚಾರಿಸಕ್ ಹೇಳಿದಾರೆ. ಅಣ್ಣ ಹಾಕಿ ಅಣ್ಣ, ಫೋಟೋ ಚೆನ್ನಾಗಿರುತ್ತೆ. ಒಂಥರ ಇದೆ ಕಣ್ರ, ಬೇಡ ಹಾಕಿ ಅಣ್ಣ. ಹೇಳಕ್ ಕೇಳ್ರಲ್ಲ. ಸರಿ ಕಣ್ರ. ಕ್ಯಾಮ್ರಾ ರೆಡಿನಾ? ರೆಡಿ ಅಣ್ಣ. ಬಾ ಫೋಟೋ ನೀ ತಗೊಳಪ್ಪ. ಅಣ್ಣ ಇಟ್ಕೊಳ್ಳಿ. ತೆಗಿಯಪ್ಪ ತೆಗಿಯೋ. ಅಣ್ಣನ ಜೊತೆ ತಪ್ಕೊಂಡಿರೋ ಹಾಗೆ. ಜೈಲ್ ಹತ್ರ, ಪೊಲೀಸ್ ಸ್ಟೇಷನ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ದೊಡ್ಡ ದೊಡ್ಡ ಕಟೌಟ್ ಹಾಕಿಡಿ. ಬರ್ತೀನಿ ಕಣ್ರ. ನೀ ಮಜಾ ಮಾಡು. ಎಷ್ಟು ಕೇಳಿದ್ರು ಹೇಳ್ತಲ್ಲ. ಯಾರ ಫೋನ್ ಮಾಡಿದ್ದು? ಯಾರು ಕೇಳಿದ್ರು ಹೇಳ್ತಲ್ಲ. ಯಾರೋ ಹೇಳಿದ್ದು? ಯಾರಂತ ಕಾಯ್ತಾ ಇದೀನಲ್ಲ. ನಾನೇ ಹೇಳಿದ್ದು. ನಿಂತು. ನೀನಾ ಪೊಲೀಸ್ಗೆ ಫೋನ್ ಮಾಡಿದ್ದು? ಏನು? ನಾನು ವಿಚಾರಿಸ್ತಾ ಇದ್ದೀನಲ್ವಾ, ಗಂಡಸ್ರು ವಿಚಾರಿಸ್ಬೇಕಾದ್ರೆ ಹೆಂಗಸ್ರು ದೇಶ. ಆಚಾರಿ ಮಾಡಿರೋ ಕತ್ತಿ ಗಂಡು ಚುಚ್ಚಿದ್ರೇನೆ ಹೋಗದ, ಹೆಣ್ ಚುಚ್ಚಿದ್ರೆ ಹೋಗೋದಿಲ್ವಾ? ಉಸಿರು ಹೋದ್ರೆ ಬರುತ್ತಾ? ನಂಗೆ ಉಸಿರು ಅಂದ್ರೆ ಉಸಿರು. ನಿನ್ನ ಯಾವೂರ ನೀನು? ಕೋಲಾರನ. ಅಪ್ಪ ಹಾಸ್ಪಿಟಲ್ ಇದಾರಂತೆ, ನಾನೇ ಅಂಗಡಿ ಹಾಕೊಂಡು ಕೆಲಸ ನೋಡು ಅಂತ ಹೇಳ್ದೆ. ಮುಖ ಗೊತ್ತಿಲ್ದಿರೋರ್ಗೆಲ್ಲ ಅಂಗಡಿ ಹಾಕಕ್ ಬಿಡ್ಬೇಡ ಅಂತ ಹೇಳಿಲ್ಲ ನಾನು. ಈಗ ನೋಡ್ದೆ ಏನಾಯ್ತು ಅಂತ? ನಿಮ್ ಹುಡುಗ್ರಂತ ಗೊತ್ತಿಲ್ಲ ಅಣ್ಣ, ಗೊತ್ತಿದ್ರೆ ಫೋನ್ ಮಾಡ್ತಿರ್ಲಿಲ್ಲ. ಮಾಡಿ ನೋಡು, ಮಾಡೋ. ಜೋಳ ಮಾಡ್ತಿರೋ ಮುದುಕಿ ಕೂಡ ಹೇಳ್ತು ನಿಜವಾಗ್ಲೇ ಅವ್ರ ಅಪ್ಪ ಹಾಸ್ಪಿಟಲ್ ಇದಾರಂತ. ಇನ್ಮೇಲೆ ಏನಾದ್ರು ಸಮುದ್ರದ ಹತ್ರ ನೋಡ್ದೆ ನಾನು, ಮೀನ್ಗೆ ಆಹಾರ ಆಗ್ಬಿಡ್ತೀಯ. ಹೋಗ ಓಡಗಲಿ. ಯಾರನ್ನು ನಂಬೇಡಯ್ಯ. ಹೋಗೆ. ಚಂದ್ರಶೇಖರ್ ವೆರಿ ಸಿನ್ಸಿಯರ್ ಆಫೀಸರ್ ಸರ್. ಅವ್ರು ಮಾಡಿದ ಯಾವ ಆಪರೇಷನ್ ಫೇಲಿಯರ್ ಆಗಿಲ್ಲ ಸರ್. ಹಣಕ್ಕೆ ಆಸೆ ಪಡೆದವರ ಮನಸ್ಸು ಸರ್. ಅವ್ರ ಬಗ್ಗೆ ಅದ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿ ಇದೆ ಸರ್. ರೆಕಾರ್ಡ್ಸ್ ಆರ್ ವೆರಿ ಕ್ಲೀನ್. ಓ, ಫಸ್ಟ್ ಪೊಸಿಷನ್ ಮೈಸೂರು. ಎಸ್ ಸರ್. ಅಂದ್ರೆ ಅಲ್ಲಿಗೆ ನೀವು ರೂರಲ್ SP ನಾ? ಎಸ್ ಸರ್. ಗುಡ್ ಚಾಯ್ಸ್. ಸೊ ಥ್ಯಾಂಕ್ ಯು. ಈ ಫೈಲ್ ನಲ್ಲಿ ಕರ್ಣನ್ ಸಂಬಂಧಿಸಿರೋ ಎಲ್ಲ ವಿಷಯ. ಸಾರಿ ಸರ್, ಆ ಫೈಲ್ ಅಲ್ಲಿ ಕಣ್ಣನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇರೋಕ್ ಸಾಧ್ಯ ಇಲ್ಲ. ಅದನ್ನ ಫಾಲೋ ಮಾಡಿದ್ರೆ ಯು ಮೀನ್ ರನ್ನಿಂಗ್ ಎ ಬ್ಲಾಕ್ ಗವರ್ನಮೆಂಟ್? ಎಸ್ ಸರ್. ಕಾರ್ಪೊರೇಟ್ ಓನರ್ಸ್, ರಾಜಕಾರಣಿಗಳು, ಸಿನಿಮಾದವರು ಎಲ್ಲರ ಜೊತೆ ಕರ್ಣ ಕ್ಲೋಸ್ ಆಗಿದ್ದಾನೆ. ಇನ್ಫ್ಯಾಕ್ಟ್ ಕೊಲೆ ಮಾಡೋದು ಆದಾಯ ತರೋ ಉದ್ಯೋಗ ಅಂತ ಮಾಡಿದ್ದೆ ಅವನು. ನಾನು ಸ್ವಲ್ಪ ದಿನ ಅವನ್ನ ಫಾಲೋ ಮಾಡಿದ್ರಲ್ಲಿ ಅವನ ನೆಟ್ವರ್ಕ್ ಎಲ್ಲ ಕರ್ನಾಟಕದಲ್ಲಿ ನಡೆಯೋ ಕೊಲೆಗಳಿಗೆ ಕಾರಣ. ಅಯ್ಯೋ, ಕೊಲೆ ಮಾಡ್ಬಿಟ್ರೆ. 20 ವರ್ಷಕ್ಕೆ ಮುಂಚೆ ಒಂದು ಊರಲ್ಲಿ ಸ್ನೇಹಕ್ಕಾಗಿ ಕೊಲೆ ಮಾಡ್ದ. ರಾಯಚೂರಲ್ಲಿ, ವಿಜಾಪುರಲ್ಲಿ ಜಾತಿಗಾಗಿ ಕೊಲೆ ಮಾಡ್ದ. ಬಳ್ಳಾರಿಯಲ್ಲಿ ರೌಡಿ ಸಿಟಿಂಗ್ ಆಗಿ, ಮಂಡ್ಯದಲ್ಲಿ ಕೆಲ್ಸಕ್ಕೋಸ್ಕರ ಮಾಡ್ದ. ಇನ್ನೊಂದು ಊರಲ್ಲಿ ರಾಜಕಾರಣಕ್ಕೋಸ್ಕರ ಮಾಡ್ದ. ಚೆನ್ನೈಯಲ್ಲಿ ಮಾತ್ರ ಸರ್ ಹಣಕ್ಕೋಸ್ಕರ ಮಾಡ್ದ. ಇವತ್ತದು ವೈರಸ್ ತರ ನಾಡ್ ಪೂರ್ತಿ ಹರಡಿದೆ. ಅದಕ್ಕೆ ಕಾರಣ ಕರ್ಣನೇ ಸರ್. ಕರ್ಣಗೇನಾದ್ರೂ ಸಮಸ್ಯೆ ಆದ್ರೆ ಅವನು ಸಮುದ್ರದೊಳಗಡೆ ಬಚ್ಚಿಟ್ಕೋತಾನೆ. ಸಮಸ್ಯೆ ಮುಗ್ದಾದ್ಮೇಲೆ ಅವನು ಆಚೆ ಬರೋದು.
ಸೊ ಕರ್ಣ ಮಾತ್ರ ಅಲ್ಲ, ಎಲ್ಲ ನೆಟ್ವರ್ಕ್ನು ನಾಶ ಮಾಡಬೇಕು. ಅದಕ್ಕೆ ನಂಗೆ ಪೂರ್ತಿ ಸ್ವತಂತ್ರ ಬೇಕು. ಖಂಡಿತ. ಥ್ಯಾಂಕ್ ಯು ಸರ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ನನ್ನ ಟೀಮ್ನ ನಾನೇ ಫಾರ್ಮ್ ಮಾಡ್ಕೋತೀನಿ. 1 ವೀಕಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸರ್. ಚಂದ್ರಶೇಖರ್, ಸೊ CM is very sensible about this information. Don't bother about anybody in any difference. At any time, you can call me on this hotline, okay? I'm Chandrasekhar, Inspector. ಗುಣಶೇಖರ, ರೈಟರು. ಸಿಂಗರಾಜನ್ ಕಾನ್ಸ್ಟೇಬಲ್. ಗೋಪಾಲ್ ಸ್ವಾಮಿ ಕಾನ್ಸ್ಟೇಬಲ್. ಪರಮಶಿವಂ ಕಾನ್ಸ್ಟೇಬಲ್. ಹೃದಯರಾಜ್ ಕಾನ್ಸ್ಟೇಬಲ್. ಚಿತ್ರ SI ಸರ್. ಇದುವರೆಗೂ ನೀವು ಸ್ಟೇಷನಲ್ಲಿ ಹೇಗಿದ್ರು ನನಗೆ ಗೊತ್ತಿಲ್ಲ. ಆದರೆ ಪೊಲೀಸ್ ಅಂದ್ರೆ ಹೀಗೆ ಇರಬೇಕು ಅಂತ ಕೆಲವು ನಿಯಮಗಳಿದೆ. ನಾನು ಅದನ್ನ ಪಾಲಿಸ್ತೀನಿ. ನಿಮ್ಮಿಂದ ಫಾಲೋ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂದ್ರೆ ನಾನು ಈ ಸ್ಟೇಷನ್ ಬಿಟ್ಟು ಹೋಗೋವರೆಗೂ ನೀವು ಮೆಡಿಕಲ್ ಲೀವ್ ಹಾಕಿ ಮನೇಲಿರಿ. ಹೋಗಿ. ರೈಟು, ನೀವು ಮಾತ್ರ ಇರಿ. ಸರ್, FIR ಬುಕ್, FIR ಇಂಡೆಕ್ಸ್, ಕರೆಂಟ್ ರಿಜಿಸ್ಟರ್, ಪ್ರಾಜೆಕ್ಟ್ ರಿಜಿಸ್ಟರ್, ಆಫೀಸ್ ರಿಜಿಸ್ಟರ್, ರಿಜಿಸ್ಟರ್, ಕನ್ವಿಕ್ಟ್ ಮೆಮೊರಾಂಡಮ್, ಕ್ರೈಮ್ ಅಬ್ಸ್ಟ್ರಾಕ್ಟ್, ಈ ಸ್ಟೇಷನ್ನ ಕ್ರೈಮ್ ಚಾರ್ಟ್, ಇದೆಲ್ಲ ನಂಗೆ ಈಗಲೇ ಬೇಕು. ನಾಳೆ ಒಳಗೆ ಕೊಟ್ಬಿಡ್ತೀನಿ ಸರ್. ಯಾಕೆ? ಯಾವ ಫೈಲು ಇಲ್ವಾ? ಎಲ್ಲ ಫೈಲು ಇದೆ ಸರ್, ಆದರೆ ಅದನ್ನು ಧೂಳು ತಟ್ಟಿ ತೆಗಿಬೇಕು ಸರ್. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ. ಛೇ, ನಿಮ್ಮಂಥ ಜನರು ಡಿಪಾರ್ಟ್ಮೆಂಟ್ನಲ್ಲಿ ಇರೋದ್ರಿಂದನೇ ಜನರಿಗೆ ಪೊಲೀಸ್ ಮೇಲೆ ಮರ್ಯಾದೆನೇ ಇಲ್ಲಂಗಾಗಿದೆ. ವರ್ಷ ಫಿಸಿಕಲ್ ಟೆಸ್ಟ್ ಇಟ್ರೆ ನೀವೆಲ್ಲ ಅರ್ಧಕ್ಕಷ್ಟು ಜನ ಮನೆಗೆ ಹೋಗ್ತೀರಾ. ಹೋಗಿ ಕೇಳಿದ ಫೈಲ್ಸ್ ಮನೆ. ಎಸ್ ಸರ್. ಹಾಯ್ ಗೈಸ್. It's highly confidential assignment. DGP, Intelligence IG, Commissioner, Additional Commissioner, Joint Commissioner, ಇವ್ರನ್ನ ಬಿಟ್ಟು ಡಿಪಾರ್ಟ್ಮೆಂಟ್ನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಸಕ್ಸಸ್ಫುಲ್ ಆಗಿ ಮಾಡಬೇಕು. ಸರ್, ಸಾರಿ ಮಿಸ್ಟರ್ ಆಲ್ವಿನ್, ಮದುವೆ ಆಗಿ 1 ವಾರನೂ ಆಗಿಲ್ಲ, ಅದರೊಳಗಡೆ ಕರಿಬೇಕಾಯ್ತು. ಐ ನೋ ಯುವರ್ ಟ್ಯಾಲೆಂಟ್, ದಟ್ಸ್ ವೈ ವಿ ನೀಡ್ ಯು. ಇಟ್ಸ್ ಓಕೆ ಸರ್. ಆಲ್ವಿನ್, ಗುಡ್ ಜಾಬ್. ಎಸ್ ಸರ್. ಈ ಏರಿಯಾದಲ್ಲಿರೋ ಪ್ರತಿ ಮನೆನೂ ಕಣ್ಣುಗಳು. ನಾವು ಯಾವ ದಾರಿಯಿಂದ ಎಂಟರ್ ಆದ್ರೂ ಯಾರು ನೋಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆ ಸ್ಲಮ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಕೌಂಟ್ ಡೌನ್ ಸ್ಟಾರ್ಟ್. 5 ನಿಮಿಷನೇ. 290ನೇ ಸೆಕೆಂಡ್ಸಲ್ಲಿ ಫೈರ್ ಮಾಡೋಣ. ಒಟ್ಟು 3 ಆಕ್ಷನ್ಸ್. ಸ್ಲಮ್ ಎಂಟ್ರಿ, ಕರ್ಣನ ಮನೆ, ಆನ್ ದನ್ ಎನ್ಕೌಂಟರ್. ಓಕೆ, ಫೋನ್. ಮನೆಯಿಂದನಾ? ಎಸ್ ಸರ್. ಪರಿಸ್ಥಿತಿ ಹೇಳಿ. ಪೊಲೀಸ್ನವ್ರ ಜೀವನ ಹೀಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಪ್ಲೀಸ್ ಮಾ, ಆಮೇಲೆ ಮಾತಾಡಿ. ನಾನು ಮಾತಾಡಕ್ಕೆ ಹೇಳಿದೆ, ಹೋಗಿ ಮಾತಾಡಿ. ಊಟ ಆಯ್ತಾ ಚಿನ್ನ? ನಾನು ನೋಡ್ಕೊತೀನಿ ಚಿನ್ನ. ನಾನು ಮುಖ್ಯವಾದ ಮೀಟಿಂಗಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಪ್ಲೀಸ್. ಬೆಳಗಿನ ಜಾವ 3 ಗಂಟೆಗೆ ನಾವು ಸ್ಪಾಟಲ್ಲಿ ಇರಬೇಕು. ಸರ್ವೆಲೆನ್ಸ್ ಜವಾಬ್ದಾರಿ ನಿಮಗೆ. ಮುಂಚಿತವಾಗಿ ಸ್ಪಾಟ್ಗೆ ಹೋಗಿ ನಿಮ್ಮ ಸೆಲ್ ಫೋನ್ ಸ್ವಿಚ್ ಆಫ್ ಮಾಡಿ. ಈ ಫೋನಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಎಸ್ ಸರ್. ಬಿ ಅಲರ್ಟ್. ವೇಸ್ ಯು ಗನ್. ಗುಡ್, ಗೋ. ತಗೊಳ್ಳಿ. ಇನ್ಮೇಲೆ ನಾವು ಇದರಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ? ಓಕೆ ಸರ್. ನೀರ್ ಹಾಕೊಂಡ್ರೆ ನೀರ್ ಇಟ್ಕೊಂಬರೋಣ. ಅಳ್ವಿನ್ ಹೇಳಿ. ಬಿ ಕೇರ್ಫುಲ್. ಸರ್, ಆಲ್ವಿನ್ ಆನ್ ದಿ ಲೈನ್. ಓವರ್. ಆಲ್ವಿನ್ ಸುಧನ್, ಓವರ್. ಅಳ್ವಿನ್, ಜನರು ಓಡಾಟ ತುಂಬ ಜಾಸ್ತಿ ಇದೆ. ದಿಸ್ ಈಸ್ ನಾಟ್ ರೈಟ್ ಟೈಮ್ ಟು ಅಟ್ಯಾಕ್ ಸರ್. ಇನ್ನು ಸ್ವಲ್ಪ ಸಮಯ ವೆಯ್ಟ್ ಮಾಡೋಣ ಸರ್. ನಾನು ತಿರುಗು ಕಾಲ್ ಮಾಡ್ತೀನಿ ಸರ್. ಓವರ್. ನಿಮಗೂ ಅವ್ರಿಗೂ ಎಷ್ಟು ದೂರ ಇದೆ? ಅಪ್ರಾಕ್ಸಿಮೇಟ್ 100 ಮೀಟರ್ ಇರುತ್ತೆ ಸರ್. ದಟ್ಸ್ ನಾಟ್ ಸೇಫ್. 200 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಓಕೆ ಸರ್. ಸರಿ, ಮತ್ತೆ
ಅಳ್ವಿನ್ ಸರ್ ಹೇಳಿ. ಸರ್ ಕಡಿಮೆ ಜನ ಓಡಾಟಗಳಿದೆ ಸರ್. ಕರ್ಣನು ಅವ್ನ ತಮ್ಮ ಟಕ್ಲಕ್ಸು ನಿದ್ದೆ ಮಾಡಕ್ ಹೋಗಿದ್ದಾರೆ ಅನ್ಸುತ್ತೆ. ಇವಾಗ ನಾವು ಬಂದ್ರೆ ನಮ್ಮ ಪ್ಲಾನ್ ಪ್ರಕಾರ ಅವ್ರನ್ನ ಅಟ್ಯಾಕ್ ಮಾಡ್ಬೋದು ಸರ್. ಓವರ್. ಓಕೆ ಅಳ್ವಿನ್, ನಾವು ಬರ್ತೀವಿ. ಓಕೆ ಸರ್. ವೇರ್ಸ್ ಯು ಗನ್? ಚೆಕ್ ಯು ಬುಲೆಟ್ಸ್. ಆಲ್ರೆಡಿ ಲೋಡೆಡ್ ಸರ್. ಓಕೆ, ವಿಲ್ ಸ್ಟಾರ್ಟ್. ನನ್ನನ್ನೇನು ಮಾಡಬೇಡ. ನನ್ನನ್ನು ಕೊಲ್ಬೇಡ. ನನ್ನನ್ನೇನು ಮಾಡಬೇಡ. ಸಾರಿ ಮಿಸ್ಟರ್ ಆಲ್ವಿನ್, ಮದುವೆ ಆಗಿ ಒಂದು ವಾರನೂ ಆಗಿಲ್ಲ, ಅದರೊಳಗಡೆ ಕಡಿಬೇಕಾಯ್ತು. ಐ ನೋ ಯುವರ್ ಟ್ಯಾಲೆಂಟ್, ದಟ್ಸ್ ವೈ ವಿ ನೀಡ್ ಯು. ಇಟ್ಸ್ ಓಕೆ ಸರ್.
ಬಂದ್ರೋ. ಸೊ ಕರ್ಣ ನಿಮ್ ಕುಟುಂಬದಲ್ಲಿ ಒಬ್ನಾಗಿದ್ದಾನೆ. ನಿಮ್ ರೇಷನ್ ಕಾರ್ಡ್ ಅಲ್ಲಿ ಮಾತ್ರ ಅವನ ಹೆಸರಿಲ್ಲ, ಹಾಗೆಲ್ಲ ಸರ್ ಏನ್ ಸರ್ ಇದೆಲ್ಲ? ನೀವು ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಅಪರಾಧಿಗಳನ್ನ ಮಾತಾಡಕ್ಕೆ ಬಿಡೋದೇ ನಮ್ಮ ದೇಶದ ತಪ್ಪು, ತುಂಬಾ ದೊಡ್ಡ ತಪ್ಪು. ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಸರ್ ಏನ್ ಸರ್, ನಮ್ಮ ಮಕ್ಳು ತಪ್ಪು ಮಾಡಿದಕ್ಕೆ ನಮ್ಮನ್ನೇ ಅಪರಾಧಿ ಅಂತ ತೀರ್ಮಾನ ಮಾಡ್ತಾ ಇದಿರಲ್ಲ ಸರ್. ಒಪ್ಕೋತೀರಾ? ನಿಮ್ ಮಕ್ಕಳು ತಪ್ಪು ಮಾಡಿದಾರೆ ಅಂತ ಒಪ್ಕೋತೀರಾ? ಸರೆಂಡರ್ ಮಾಡಿಸಿ. ಏಕ್ ಸರ್ ಸರೆಂಡರ್ ಮಾಡಕ್ಕಾಗುತ್ತೆ? ಅವ್ರು ಮಾಡಿದ ತಪ್ಪಕ್ಕೆ ಅವ್ರನ್ನ ಇಟ್ಕೊಂಡೆ ಇನ್ನೊಬ್ಬನ್ನ ಮುಗಿಸ್ಬಿಟ್ರಲ್ಲ. ಬಾಯಿ ಮುಚ್ಚು. ಆಳ್ವಿನ್ ಸೂದನ್ ಎಷ್ಟು ಸಿನ್ಸಿಯರ್ ಆಫೀಸರ್ ಅಂತ ಗೊತ್ತಾ? ನಿನ್ನೆವರೆಗೂ ನಮ್ ಜೊತೆಲಿದ್ದ, ಇವತ್ತಿಲ್ಲ, ಕೊಂದು ಬಿಟ್ರು. ಮದುವೆ ಆಗಿ 1 ವಾರನೂ ಆಗಿಲ್ಲ. ನಿಮ್ ಮಕ್ಕಳ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀರಲ್ಲ, ಆಳ್ವಿನ್ ಅವ್ರ ಅಪ್ಪನ್ಗೆ ಏನು ಉತ್ತರ ಕೊಡ್ತೀರಾ? ಅವನ್ ಹೆಂಡತಿಗೆ ಏನ್ ಹೇಳ್ತೀರಾ? ಈ ಯೂನಿಫಾರ್ಮ್ ನ ಹಾಕೊಳ್ಳೋದು ಅವನ್ ಜೀವನದ ಕನಸು, ಲಕ್ಷ್ಯ. ಈ ಯೂನಿಫಾರ್ಮ್ ನ ಹಾಕೊಂಡು ಏನಾದ್ರೂ ಒಳ್ಳೇದ್ ಮಾಡೋಣ ಅಂತ ಆಸೆಯಾಗಿ ಬಂದವನ್ನ ಕೊಂದ್ರು. ಆದ್ರೆ ಅದೇ ಯೂನಿಫಾರ್ಮ್ ನ ಹಾಕೊಂಡು ಪಾಪ ಮಾಡಿ 4 ಮಕ್ಕಳನ್ನ ಹೆತ್ತು ನಾಡಿಗೆ ಬಿಟ್ಟಿದ್ದೀರಾ. ನನ್ನ ಆಪರೇಷನ್ ಫೇಲ್ಯೂರ್ ಆಗೋದಕ್ಕೆ ಕಾರಣ ನಿಮ್ಮ ಮಕ್ಕಳು. ಪೊಲೀಸ್ ರಕ್ತದಲ್ಲಿ ಹುಟ್ಟಿ, ಪೊಲೀಸ್ ಊಟ ತಿಂದು, ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ ಬೆಳೆದು ಪೊಲೀಸ್ ಸಾಯಕ್ಕೆ ಕಾರಣ ಆಗಿದ್ದಾರೆ. ಅವ್ರು ನಾನು ಬಿಡೋದಿಲ್ಲ. 24 ಗಂಟೆ ಟೈಮ್. ಅವ್ರನ್ನ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸಿ, ಇಲ್ಲಾಂದ್ರೆ ಅದೇ ಕ್ವಾರ್ಟರ್ಸ್ ಅಲ್ಲಿ ನುಗ್ಗಿ ನಾನೇ ಅವ್ರನ್ನ ಕೈದ್ ಮಾಡ್ತೀನಿ. ನಿಮ್ಗೆ ನಾಚಿಕೆ? ಹೋಗಿ ಹೋಗೋ. ಸಿಟಿನಲ್ಲಿ ಕ್ರೈಮ್ ಕಂಟ್ರೋಲ್ ಮಾಡಕ್ಕೆ ಒಂದೇ ದಾರಿ ಎನ್ಕೌಂಟರ್ ಅಲ್ವಾ ಮಿಸ್ಟರ್ ಚಂದ್ರಶೇಖರ್? ಸರ್, ಕರ್ಣ ಇಲ್ಲಿವರೆಗೂ 32 ಕೊಲೆ ಮಾಡಿದಾನೆ. ಅದ್ರಲ್ಲಿ 4 ಜನ ಪೊಲೀಸ್ ಆಫೀಸರ್ಸ್, 2 ಪೊಲಿಟಿಷಿಯನ್ಸ್, 16 ಜನ ಇನ್ನೋಸೆನ್ಸ್. ಸತ್ತವ್ರಿಗೂ ಕರ್ಣನ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಸರ್. ಹಣಕ್ಕಾಗಿ ಮಾಡಿರುವಂತ ಕೊಲೆಗಳು. The courts are there to decide who's criminal and who's accused. Your job is just to file an FIR and produce the accused in court, not to shoot. ಮ್ಯಾಮ್, ಪ್ರತಿ ಅಕ್ಯೂಸ್ ನ ಹಿಡಿಯೋಕ್ ಹೋದಾಗ ನಾವು ಉಸಿರನ್ನ ಪಣಕ್ಕಿಟ್ಟೆ ಹೋಗ್ತೀವಿ. ನಮ್ಮ ಉಸಿರಿಗೂ ಗ್ಯಾರಂಟಿ ಇಲ್ಲ. ಬೇರೆ ದಾರಿನೇ ಇಲ್ಲಿದ್ದಾಗ ಗನ್ ಎತ್ತೀವಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವೆಲ್ಲರೂ ಆಳಾಳ್ಗೆ ಒಂದೊಂದು ತುಪಾಕಿ ತಕೊಂಡು ನೋಡ್ದವ್ರನ್ನೆಲ್ಲ ಸೂಟ್ ಮಾಡ್ಕೊಂಡು ಹೋಗಿ. ನಾವು ಕೋರ್ಟ್ನ ಎಳೆದು ಮುಚ್ಚಿಬಿಟ್ಟು ಎಲ್ಲರೂ ಮನೆಗೆ ಹೊರಟೋಗ್ಬಿಡ್ತೀವಿ. ಸುಟ್ರೇನೆ ಅಪರಾಧನ ತಡಿಬಹುದು ಅಂದ್ರೆ ಸುಡೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಈ ರೀತಿ ಕುತ್ಕೊಂಡು ಮಾತಾಡೋದ್ರಿಂದನೇ ಸರ್ ಏಷ್ಯಾದಲ್ಲೇ ದೊಡ್ಡ ಜೈಲು ಕರ್ನಾಟಕದಲ್ಲಿ ಕಟ್ಟಿದೀವಿ. ಲುಕ್, ಯು ಆರ್ ಸಿಟಿಂಗ್ ಫ್ರಂಟ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್. ಮೈಂಡ್ ಇಟ್. ಯು ವಿಲ್ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಡಗ್ಲಸ್ ಮರ್ಡರ್. ಯಸ್ ಸರ್, ಐ ನೋ. ವಾಟ್ ಯು ನೋ? ನಿಮಗೇನ್ ಗೊತ್ತು? ಪೊಲೀಸ್ ಆಫೀಸರ್ನು ಬಿಲ್ಡಿಂಗ್ ಓನರ್ನು ನೀನ್ ಕೊಂದಿದ್ದೀಯಾ. ಸೊ ಇಷ್ಟೊತ್ತಿಗೆ ಅರೆಸ್ಟ್ ವಾರೆಂಟ್ ಬಂದಿರಬೇಕು. ಆದ್ರೆ ನಿನ್ ಪಕ್ಕಕ್ಕೆ ಬರಲೇ ಇಲ್ಲ. ಹ್ಯೂಮನ್ ರೈಟ್ಸ್ ಅಲ್ಲಿ ಪೆಟಿಷನ್ ಹಾಕಿದೀವಲ್ಲ. ಇಲ್ಲ ಕರ್ಣ, ಅದಕ್ಕಾಗಿ ಅವರು ಬಿಟ್ಬಿಡ್ಲಿಲ್ಲ. ಬೇರೆ ಯಾವುದೋ ಒಂದು ಯೋಚನೆ ಇದೆ. ಇಲ್ಲಿ ನೋಡು ಕರ್ಣ, ಇನ್ಮೇಲೆ ನೀನ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ದಿವಸ ಆ ಪೊಲೀಸ್ನವ್ರ ಹುಡುಗರನ್ನ ಉಲೂಸಲ್ ಬಿಡು, ಆಮೇಲೆ ನೋಡ್ಕೊಳ್ಳೋಣ. ಏನ್ ವಕೀಲ, ಭಯ ಪಡ್ಬೇಕು ಅಂತ ಹೇಳ್ತೀಯಾ? ಈ ಕರ್ಣ ಉಸಿರಿಗೆ ಭಯ ಪಟ್ಟಿಲ್ಲ. ಒಂದೋ ಎನ್ಕೌಂಟ್ರಲ್ಲಿ ಸಾಯ್ಬೇಕು, ಇಲ್ಲ ವೈರಿ ಕೈಯಲ್ಲಿ ಸಾಯ್ಬೇಕು. ದ್ರೋಹಿ ಹತ್ರ ಸಾಯ್ಬಾರ್ದು. ಪೊಲೀಸಿಂದ ನೀವು ನೋಡ್ಕೊಳ್ಳಿ, ಅವ್ರಗಳನ್ನ ನಾನು ನೋಡ್ಕೋತೀನಿ. ಎಷ್ಟಪ್ಪ ಇದು? ಅನ್ಭವ ಇಲ್ಲಮ್ಮ. ನಿಮ್ ಗಂಡಂದ್ರು ತಪ್ಪು ಮಾಡಿದ್ರೆ ನೀವೇ ತಿದ್ಬೇಕು ಅವ್ರನ್ನ. ನೀವು ಸಪೋರ್ಟ್ ಮಾಡಬಾರ್ದು ಅವ್ರನ್ನ. ಉತ್ತರ ಹೇಳಿ. ಗಂಡ್ಸರ್ಗೆ ಗೊತ್ತಿಲ್ಲ, ಹೆಂಗ್ಸಾಗಿ ನಿಮ್ಗಾದ್ರೂ ತಿಳಿಬೇಕಲ್ಲ. ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಎಲ್ಲಿ ಅವನು? ಅಪ್ಪ ಮಗ ಎಲ್ಲೇ ಸರಿ ಮುಚ್ಚಾಕ್ತಿದ್ದಾರೆ ಸರ್. ಈಗ ಎಲ್ಲೋಗಿದ್ದಾರೆ ಅಂತ ಗೊತ್ತಾ? ಎಲ್ ಕಳ್ಸಿದ್ದಾರೆ, ಯಾತಕ್ ಕಳ್ಸಿದ್ದಾರೆ ಅಂತ ಇವರು ಹೇಳಿಲ್ಲ, ಇವ್ರ ಮಕ್ಳು ಹೇಳಿಲ್ಲ. ಇವ್ರು ಗೌರವ ಕೊಟ್ರೆ ತಾನೇ ಮಕ್ಳು ಗೌರವ ಕೊಡ್ತಾರೆ. ಸರಿ, ಸೆಲ್ ನಂಬರ್ ಇದ್ರೆ ಕೊಡಿ. ನಮ್ಮ ಮಕ್ಳ ನಂಬರ್ ನಮ್ಗೆ ಗೊತ್ತಿಲ್ಲ ಸರ್. ಮೊದ್ಲು ಸ್ಟೇಷನ್ ಅಲ್ಲಿ ಕೊಡೋ ಹಣನ ಹಂಚ ಕೇಳಿ ಸರ್. ಅದ್ ಬಿಟ್ಬಿಟ್ಟು ಯಾವಳಿಗೋ ಕೊಟ್ಬಿಟ್ಟು ನಮಗ್ ಕಷ್ಟ ಕೊಡ್ತಾ ಇದಾರೆ. ಛೇ, ಇವ್ರುಗಳನ್ನೆಲ್ಲ ಬದಲಾಯಿಸಕ್ಕೆ ಆಗಲ್ಲ. ಗಾಡಿ ತೆಗ್ರಿ. ಇಲ್ಲಿ ಅನ್ವಿನ ಮನೆ ಎಲ್ಲಿದೆ? ನೀನ್ ಯಾರಮ್ಮ? ಅನ್ವಿಗೆ ಬೇಕಾದವಳು. ಎಷ್ಟು ದಿನದಿಂದ ಗೊತ್ತು? 6 ಮಾಸದಿಂದ. ಏನ್ ರಿಲೇಶನ್ಶಿಪ್? ಹಿಸ್ ಮೈ ಬಾಯ್ ಫ್ರೆಂಡ್. ನಿಮ್ಗೆಲ್ಲ ಕ್ರಿಮಿನಲ್ಸ್ ನ ಲವ್ ಮಾಡೋದು ಫ್ಯಾಷನ್ ಆಗೋಯ್ತು ಅಲ್ವಾ? ಮೈಂಡ್ ಯುವರ್ ವರ್ಡ್ಸ್ ಸರ್. ಅನ್ವು ಇಸ್ ನಾಟ್ ಎ ಕ್ರಿಮಿನಲ್. ಐ ನೋ ಹಿಮ್ ವೆರಿ ವೆಲ್. ಅವನು ನಿನಗ್ ಮಾತ್ರ ಲವ್. ಕಾನೂನಿನ ಮುಂದೆ ಅವನು ಕ್ರಿಮಿನಲ್. ಎಷ್ಟು ದೊಡ್ಡ ಕೆಲಸ ಮಾಡಿದಾನೆ ಗೊತ್ತಾ? ಅದು ಹೇಗೆ ನೋಡಿದ ತಕ್ಷಣ ಲವ್ ಬಂದ್ಬಿಡುತ್ತೆ? ಅವ್ನು ಯಾರು, ಏನ್ ಮಾಡ್ತಾನೆ, ಅವನಿಂದ ನಮ್ ಲೈಫ್ ಚೆನ್ನಾಗಿರುತ್ತಾ, ಇದೆಲ್ಲ ಯೋಚನೆ ಮಾಡಲ್ವಾ? ಯಾಕೆ ನಿಮ್ ಲೈಫ್ ನ ನೀವೇ ಸ್ಪಾಯ್ಲ್ ಮಾಡ್ಕೋತೀರಾ? ಎಕ್ಸ್ಕ್ಯೂಸ್ ಮಿ ಸರ್, ನಾನ್ ಯಾರನ್ನ ಲವ್ ಮಾಡ್ಬೇಕಂತ ನೀವು ಟೀಚ್ ಮಾಡ್ಬೇಕಾಗಿಲ್ಲ. ನೀವು ಹೇಳಿದಾಗೆ ಅನ್ಬು ಕ್ರಿಮಿನಲ್ ಆಗಿ ಇರ್ಲಿ, ಇಟ್ಸ್ ಫೈನ್. ಅದರಿಂದ ನನ್ನ ಲವ್ ಬದಲಾಗಲ್ಲ. ಸರಿ, ಅವ್ನು ಎಲ್ಲಿದ್ದಾನೆ ಅಂತ ಹೇಳಿ ನೀನು ಹೋಗ್ಬೋದು. ನನಗೆ ಗೊತ್ತಿಲ್ಲ ಸರ್. ನೀನ್ ಹೇಳೋದನ್ನ ನಾನು ನಂಬ್ತೀನಿ. ಅವ್ನು ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀನು ನಂಗೆ ಕೂಡಲೇ ಇನ್ಫಾರ್ಮ್ ಮಾಡಬೇಕು. ಪೊಲೀಸ್ನ ಯಾಮಾರಿಸ್ಬೇಕು ಅಂದ್ರೆ ಪರಿಣಾಮ ದೊಡ್ಡದಾಗಿರುತ್ತೆ.
Now you can go.